ಏನಂದರೆ ಇವಾಗ ಕೋರ್ಸ್ ಮುಗೀತು. ಕೋರ್ಸ್ ಇಬ್ಬರು ನಿಮ್ದೆಲ್ಲದು ಮುಗ್ದಿದೆ. ನಿಮಗೆ ಐಬ್ರೋ ಮಾಡೋಕ್ಕೆ ಬರುತ್ತೆ, ಹೇರ್ ಕಟ್ ಮಾಡೋಕ್ಕೆ ಬರುತ್ತೆ, ಎಲ್ಲ ಕೆಲಸ ಬರುತ್ತೆ. ಸಲೂನು ಮಾಡಿದ್ರಿ. ನಿಮಗೆ ಯಾವ್ಯಾವ ಥರ ಕ್ಲೈಂಟ್ಸು ಅಥವಾ ಹೇಗೆ ಬರ್ಬೋದು, ಎಷ್ಟು ಜನ ಬರ್ತಾರೆ ಅನ್ನೋದು ಒಂದು ವಾರದಲ್ಲಿ ಅಥವಾ 15 ದಿನದಲ್ಲಿ ಗೊತ್ತಾಗುತ್ತೆ. ಬೈ ಮಿಸ್ ಜನ ಬರಲಿಲ್ಲ, ಏನು ಮಾಡ್ತೀರಾ? ಆಫರ್ಸ್ ಕ್ರಿಯೇಟ್ ಮಾಡ್ತೀರಿ, ಲೀಫ್ಲೆಟ್ಸ್ ಅಂತೀರಿ. ನೀವು ಪರಿಚಯ ಸ್ವಲ್ಪ ಫೋನ್ ಮಾಡಿ ಸ್ವಲ್ಪ ವಾಕ್ ಮಾಡ್ಕೊಂಡು ಯಾರು ಹುಡುಗಿ ಸ್ವಲ್ಪ ಓಕೆ. ಈಗ ನಾನು ಬಿಸ್ನೆಸ್ ಮ್ಯಾನ್, ನಾನು ಸರ್ವಿಸ್ ಕೊಡಲ್ಲ, ನಾನು ಕೆಲಸ ಕಲ್ತಿಲ್ಲ, ನನಗೆ ನನ್ನ ಹತ್ರ ದುಡ್ಡಿದೆ, ನಾನು ಇನ್ವೆಸ್ಟ್ ಮಾಡ್ತೀನಿ. ಓಪನಿಗೆ ಯಾರು ಸ್ಟಾಕ್ ಕರೆಸ್ತೀನಿ. ಕೆಲಸ ಮಾಡೋರು ಎಂಪ್ಲಾಯ್ಸ್ ಇರ್ತಾರೆ, ಕೆಲಸ ಮಾಡ್ತಾರೆ, ಎಲ್ಲ ಆಗುತ್ತೆ. ಅವರು ಯಾರೋ ಹೀರೋ ಬಂದಿದ್ದಾರೆ, ಯಾರೋ ಹೀರೋಯಿನ್ ಬಂದಿದ್ದಾರೆ, ಅವತ್ತಿಗೆ ಓಪನಿಂಗ್ ಅಥವಾ ನ್ಯೂಸ್ಗಳು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವ್ರು ಮಾಡ್ಕೋತಾರೆ. ಅದೇ ನಮ್ದು ಹಾಗಲ್ಲ. ಇಲ್ಲಿ ಇನ್ವೆಸ್ಟ್ ಮಾಡೋರು ನಾವೇನೆ, ಕೆಲಸ ಮಾಡೋರು ನಾವೇನೆ, ಲಾಭ ನಷ್ಟ ಎಲ್ಲ ನಮ್ಮದು. ಹಾಗಾಗಿ ಏನಂದರೆ, ಒಂದು ಓಪನ್ ಆದವಾಗ ನಮ್ಮ ಶಾಸ್ತ್ರದ ಪ್ರಕಾರ ಕುಂಕುಮ ಕರಿತೀವಿ. ಅಕ್ಕಪಕ್ಕ ಮನೆಯವರು, ಅಕ್ಕಪಕ್ಕ ಬಿಲ್ಡಿಂಗು, ಡೋರ್ ಅವತ್ತೇ ಓಪನ್ ಇಡಿ. ಯಾರು ಹೋಗ್ತಾರೋ ಎಲ್ಲನೂ ಕರೀರಿ. ಮತ್ತು ಸ್ವೀಟ್ಸ್, ದಾರಿಲಿ ಯಾರೆಲ್ಲ ಓಡಾಡ್ತಾರೆ ಅವರೆಲ್ಲರಿಗೂ ಸ್ವೀಟ್ ಕೊಡಿ. ಇನ್ನೊಂದು ಬಿಗ್, ನಿಮಗೂ ಒಳ್ಳೇದು, ನಮ್ಮ ಶಾಸ್ತ್ರ ಹೇಳೋದು ಒಳ್ಳೇದು, ಅನ್ನದಾನ ಮಾಡೋದು ಫ್ರೀಯಾಗಿ. ಅವತ್ತಿನ ದಿನ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಆದ್ರೂ ಅನ್ನದಾನ ಇಟ್ಕೊಳ್ಳಿ. ಊಟ ಕೊಡುವಾಗಲೇ ಎಷ್ಟೋ ಜನ ಬರಲ್ಲ, ನಾಚ್ಕೋತಾರೆ. ಕರೀರಿ. ನಾವು ಓಪನ್ ಅಪ್ ಆಗಬೇಕು, ನಾವೇ ಕರಿಬೇಕು. ಅವಾಗ ಏನಾಗುತ್ತೆ, ಜನ ಇಲ್ಲೇನೋ ನಡೀತಿದೆ, ಇಲ್ಲೇನೋ ಗುಂಪಿದೆ, ಏನು ಅಂತ ತಿರುಗಿ ನೋಡ್ತಾರೆ. ಮತ್ತೆ ಸ್ವಲ್ಪ ಟೈಮು ನೈಟ್ ಟೈಮ್ ಸಹ ನಿಮ್ಮ ಬೋರ್ಡ್ ಆನ್ ಇರಬೇಕು. ಲೈಟ್ ಹೊರಗಡೆ ಲೈಟ್ ಆನ್ ಇರಬೇಕು. ನೈಟ್ ಟೈಮ್ ಓಡಾಡುವಾಗ ಬೋರ್ಡು ಹೈಲೈಟ್ ಆಗೋ ಥರ ಕಾಣಬೇಕು. ಅಥವಾ ಓಪನಿಂಗ್ ಟೈಮಲ್ಲಿ ಲೈಟಿಂಗ್ಗಳಾದರೂ ಒಂದು ವಾರ 3 ದಿನ ಆ ಥರ ಹಾಕಿಬಿಡಬೇಕು. ಅಂದರೆ ರೋಡಲ್ಲಿ ಹೋಗೋರನ್ನ ತಿರುಗಿ ನೋಡೋ ಹಾಗೆ ಮಾಡಬೇಕು. ಇಲ್ಲೇನೋ ಇದೆ, ಏನೋ ಓಪನ್ ಆಗಿದೆ ಅಂತ ಒಂದು ಇದ್ದೀನಿ ಅಂತಂದರೆ, ಇದು ಓಲ್ಡ್ ಎಲ್ಲರೂ ಮಾಡೋದು. ರೀಸೆಂಟಾಗಿ ಇಲ್ಲೊಂದು ಹೋಟೆಲ್ ಓಪನ್ ಆಯಿತು. ಅಲ್ಲೇನು ಮಾಡೋದು, 3 ಡೇಸು ಬೆಳಗ್ಗೆ ಫುಡ್ಡು ಫ್ರೀ. ಜನ ರೋಡಲ್ಲಿ ಕ್ಯೂ ನಿಂತಿದ್ದಾರೆ. ಅಂದರೆ ಅವ್ರು ಯಾರು ನೆಕ್ಸ್ಟ್ ಡೇ ಬರ್ತಾರೆ ಅಂತಲ್ಲ, ನಾನು ಅವ್ರನ್ನ ಫ್ರೀ ಅಂತ ನಿಂತಿದ್ದಾರೆ ಅಂತ ಆಡ್ಕೊಂತಿಲ್ಲ. ಬಟ್ ಅವರ ಮೈಂಡ್ ಸೆಟ್ ಯಾವುದು, ಓನರ್ ಮೈಂಡ್ ಸೆಟ್. ಅಂದರೆ ಇಲ್ಲಿ ಒಂದು ಹೋಟೆಲ್ ಇದೆ, ಇಲ್ಲಿ ಓಪನ್ ಆಗಿದೆ ಅಂತ ರೋಡಲ್ಲಿ ಹೋಗೋರು ತಿರುಗಿ ನೋಡೋ ಹಾಗೆ ಮಾಡೋದು. ಈಗ ಏನಾಗಿದೆ, ಇಲ್ಲೇ ಲೇಔಟಲ್ಲಿರೋ ಜನ ಅಥವಾ ಯಾರೋ ಅವ್ರು ಬಂದೇ ಬರ್ತಾರೆ, ಇಲ್ಲಿ ಓಡಾಡೋರು ನೋಡ್ತಾರೆ. ಆದರೂ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಬರಲ್ಲ, ನಂಬಿಕೆ ಇರಲ್ಲ. ಹಾಗಾಗಿ ಅದಾಯ್ತಾ. ಮತ್ತೆ ಇನ್ನೊಂದು ಕೂಲ್ ಡ್ರಿಂಕ್ಸ್ ಕಂಪ್ನಿ ಅದೇನು ಮಾಡ್ತು ಅಂದರೆ, ಸ್ಟಾರ್ಟಿಂಗು ಒಂದು ಕೂಲ್ ಡ್ರಿಂಕ್ಸ್ ಕಂಪ್ನಿ, ಇವತ್ತಿಗೆ ಅದು ಫೇಮಸ್. ನಾನು ಇದು ವಿಡಿಯೋ ಹಾಕ್ತೀನಿ ಅಂದ್ಬಿಟ್ಟು ಹೆಸರು ಹೇಳಿರಲ್ಲ ಅಷ್ಟೇ. ಆ ಕಂಪ್ನಿ ಏನು ಮಾಡ್ತಂದ್ರೆ, ಸ್ಟಾರ್ಟಿಂಗ್ ಹೊಸದಾಗಿ ಆ ಬ್ರ್ಯಾಂಡ್ ಬಂದವಾಗ ಮಾರ್ಕೆಟಲ್ಲಿ ಅದು ನಡೀಲಿಲ್ಲ. ಏನು ಮಾಡಿದ್ರು, ಅವರು ಟಿನ್ಗಳನ್ನ ರೆಡಿ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿ ಅಲ್ಲಲ್ಲೇ ಕಸಬುಟ್ಟಿ ಹತ್ರ, ಅಲ್ಲಲ್ಲೇ ರೋಡ್ಗಳು ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ಬಿಸಾಕಿದ್ರು. ಇದು ರಿಯಲ್ ಆ್ಯಕ್ಚುಲಿ ಹೇಳ್ತಾ ಇರೋದು. ಆ ನಂತರ ಜನಗಳು ಓಡಾಡೋರು ಅಥವಾ ಇನ್ನೊಬ್ರು ಮತ್ತವರು, ಏನಿದು ಇಷ್ಟೊಂದು ಕೂಲ್ ಡ್ರಿಂಕ್ಸ್ ಕುಡಿತಿದಾರಲ್ಲ, ಯಾವ್ದಿದು ಡ್ರಿಂಕ್ ನೋಡೋಣ ಅಂತ ಒನ್ ಟೈಮ್ ಆದ್ರೂ ಟ್ರೈ ಮಾಡ್ತಾರ. ಈಗ ಆ್ಯಡ್ ನೋಡ್ತೀವಿ ನಾವು, ಇಷ್ಟೊಂದು ಫೇರ್ ಆಗುತ್ತೆ ಇದು ಹೇರ್ಗೆ ಮುಖಕ್ಕೆ ಹಾಕಿದ್ರೆ. ಹೇರು ಅದು ಟೋಕನ್ ಹಾಕಿರ್ತಾರೆ ವಿಡಿಯೋದಲ್ಲಿ, ನಮಗೆ ಚೆನ್ನಾಗಿ ಕಾಣಿಸ್ತಿರುತ್ತೆ, ಮುಖಕ್ಕೆ ಮೇಕಪ್ ಮಾಡಿರ್ತಾರೆ. ಅವರು ಈ ಕ್ರೀಮಿಂದ ಫೇರ್ನೆಸ್ ಆಗಿದ್ದು ಅಂತೆಲ್ಲ ಅಷ್ಟು ಓಪನ್ ಆಗಿ ಹೇಳ್ತಿದ್ದಾರೆ. ಜನ ಒಮ್ಮೆ ಆದ್ರೂ ಟ್ರೈ ಮಾಡಿದಾಗ ಒಂದ್ಸಲ ಹೋದಾದ್ರೂ ಅವ್ರಿಗೆ ಅಮೌಂಟ್ ಬಂತ ಕಂಪ್ನಿಗೆ, ಇಷ್ಟ ಆದರೆ ಕಂಟಿನ್ಯೂ ಮಾಡ್ತಾರೆ, ಇಲ್ಲಾಂದ್ರಿಲ್ಲ. ನಾವು ಅದು ತಪ್ಪು ಇದು ಸರಿ ಅಂತ ಮಾರ್ಕೆಟಿಂಗಲ್ಲಿ ನಾವೇನು ಹೇಳೋಕ್ಕಾಗಲ್ಲ. ಅದು ಆ ಒಂದು ಓನರ್ನ ಬುದ್ಧಿವಂತಿಕೆ, ಅವನ ಸ್ಟ್ರಾಟಜಿ, ಅವ್ನು ಏನು ಬೇಕಾದರೂ ಮಾಡ್ಬೋದು. ಸೊ ನಿಮ್ಮ ಸ್ಟ್ರಾಟಜಿಗಳನ್ನ ನೀವು ಕಂಡಿಡ್ಕೋಬೇಕು. ಓಪನಿಂಗಲ್ಲಿ ಅದಾಯಿತು, ಇಷ್ಟೆಲ್ಲ ಮಾಡಬಹುದು ನಾವು. ಅದ್ರ ನಂತರ ಜನ ಸಿಕ್ಕಿದ ಮೇಲೆ ನಿಮಗೆ ಆಫರ್ ಕ್ರಿಯೇಟ್ ಮಾಡೋಕ್ಕಾಗತ್ತು. ಜನ ಗೊತ್ತಾಗೋಗಿ ಮಾಡಬೇಕು ಫಸ್ಟು. ಆ ನಂತರ ಆಫರ್ಗಳು ಓಕೆ ಕೊಡ್ತೀರಾ, ಅದು ಓಕೆ, ನಾರ್ಮಲ್ ನಡೀತಾನೆ ಇರುತ್ತೆ, ಅದು ಸೈಡಿಗೆ ಇಡುವ. ಇನ್ನು ಮುಂಚೆ ಇದ್ದಿದ್ದೊಂದು ಹಳೆಯ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಂದರೆ, ಮನೆಗೆ ನಾವೇ ಹೋಗೋದು, ಮನೆಗೆ ತಲುಪಿಸೋದು. ಅಂದರೆ ಈಗ ನಾವು ಲೀಫ್ಲೆಟ್ ಅಂತ ಹೇಳಿದ್ರೆ, ನೀವು ಲೀಫ್ಲೆಟ್ನ ನಾನು ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಪೇಪರು ನಿಮ್ಮನೆ ಗೇಟಿಗೆ ಯಾರೋ ಹೋಗಿರ್ತಾರೆ, ನಿಮ್ಮ ಕಾಂಪೌಂಡ್ ಒಳಗಡೆ ಹಾಕೋಗಿರ್ತಾರೆ, ಡೋರಿಗೆ ಹೋಗಿರ್ತಾರೆ. ಏನಿದು ಅಂತ ಒಮ್ಮೆ ಆದರೂ ತೆಗೆದು ನೋಡ್ತೀವಿ. ಒಂದ್ಸಲ ಆದರೂ ತೆಗೆದು ನೋಡಿದವಾಗ ಅದರಲ್ಲಿರೋ ಆಫರ್ಗಳು ನಿಮ್ಗೆ ಇಷ್ಟ ಆದರೆ ನೀವು ಬರ್ತೀರಿ, ಇಲ್ಲ ಅಂದರೆ ಬರಲ್ಲ. ಅಥವಾ ಎಲ್ಲೋ 5% ಅಷ್ಟೇ ಜನ ನೋಡ್ದೇ ಗುಡ್ಸಾಕೋರು, ಬಟ್ ಮ್ಯಾಕ್ಸಿಮಮ್ ನೋಡ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು, ನಾನು ಈ ರೀಸೆಂಟಾಗಿ ಯಾವುದೋ ಒಂದು ಯೂನಿಸೆಕ್ಸ್ ಸಲೂನ್ ಓಪನ್ ಆಯಿತು. ಅವರು ಕೆಲವೊಂದು ಬಂಡಲ್ಗಳನ್ನ ಬೇಕ್ರಿ ಕೊಟ್ಟು ಹೋಗಿದ್ರು. ಬೇಕ್ರಿ ಅವರು ಅದಕ್ಕೆ ಬನ್ನಿಟ್ಟು ಇನ್ನೊಂದಿಟ್ಟು ಕೊಡ್ತಿದ್ರು. ನಾನು ಅಯ್ಯೋ
ಒಂದು ಲೀಫ್ಲೆಟ್ಗೆ 3 ರೂಪಾಯಿ 5 ರೂಪಾಯಿ ಇರುತ್ತೆ. ಇವ್ರು ನೋಡಿದ್ರೆ ಎಷ್ಟು ಹೋಗಿದಾರಲ್ಲ ಅಂತ. ಬಟ್ ನಾನು ಅದನ್ನ ತಗೊಂಡೆ, ಓದ್ದೆ, ಎಲ್ಲಿ ಓಪನ್ ಆಗಿದೆ, ಏನ್ ಪ್ರೈಸ್ ಹಾಕಿದ್ದಾರೆ ಅಂತ. ಬಟ್ ಅದೇ ತರ ಎಲ್ಲರೂ ನೋಡ್ತಾ ಇರ್ತಾನೆ. ಅವ್ನು ಮಾಡಿರೋ ಸ್ಟ್ರಾಟಜಿನೂ ಕರೆಕ್ಟ್, ಅದು ನೆಲದಲ್ಲಿ ಬಿದ್ದಿರಬಹುದು, ಅದು ಎಲ್ಲೋ ಎಸಿಬಹುದು. ಬಟ್ ಅವ್ನ ಅಂಗಡಿ ಗೊತ್ತಾಯ್ತಾ ನೋಡ್ತಾ ಆ ತರ ಮಾರ್ಕೆಟಿಂಗ್ ನ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾರೆ. ಇನ್ನೂ ತುಂಬಾ ಸ್ಟ್ರಾಟಜಿಸ್ ಇದೆ. ಅಥವಾ ನಿಮ್ಮ ಓನ್ ಬ್ರೈನಿಗೆ ಏನ್ ಬೇಕಾದ್ರೂ ಕ್ರಿಯೇಟ್ ಆಗ್ಬೋದು, ಆಗುತ್ತೆ. ಅಟ್ಲೀಸ್ಟ್ ಅಲ್ಲಿದೆ ಅಂತ ಗೊತ್ತಾಗುತ್ತಲ್ಲ. ಆಮೇಲೆ ನಿಮ್ ಕೆಲಸ ನೋಡಿನೇ ಬರೋದು. ಇನ್ನೊಂದು ಹೇಳ್ತೀನಿ, ನೀವ್ ಯಾರ ಹತ್ರ ಕಲಿತ್ರಿ, ನೀವು ಮೇಕಪ್ ಆದ್ರೂ ಕಲೀರಿ, ಈ ಸರ್ವಿಸ್ ಆದ್ರೂ ಕಲಿ. ಸರ್ವಿಸ್ ಕೊಡೋ ಬಿಸ್ನೆಸ್ ನ ನೀವು ಯಾರ ಹತ್ರ ಕಲಿತ್ರು, ನೀವ್ ಎಲ್ಲಿ ಕಲಿತ್ರಿ, ನಿಮ್ಮ ಹತ್ರ ISO ಸರ್ಟಿಫಿಕೇಟ್ ಇದೆಯಾ, ನಿಮಗೆ ಹತ್ರ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಇದೆಯಾ, ಅದನ್ನ ನೋಡಿ ಯಾರು ಬರಲ್ಲ. ನಿಮ್ ಕೆಲಸ ನೋಡ್ತಾರೆ. ನೀವ್ ಹೇಳ್ಬೋದು, ನಾನು ಶಿವಾನಿ ವೇದ ಅವ್ರ ಹತ್ರ ಹೋಗಿ ಮೇಕಪ್ ಕಲ್ತ್ಕೊಂಡ್ಬಂದೆ. ಹೌದಾ? ನೀವು ಮಾಡಿರೋ ಫೋಟೋಸ್ ತೋರಿಸಿ, ನೀವು ಮಾಡಿರೋನ ಲಿಂಕ್ ಕಳಿಸಿ. ಶಿವಾನಿ ವೇದ ಮಾಡಿದ್ರ ಮಾಡ್ಕೊಳ್ಳಿ, ಬಿಡಿ, ನಿಮ್ದು ಹೇಳಿ. ಆ ರೀತಿ ನೀವು ಇಲ್ಲಿ ಬಂದು ಕಲ್ತಿದ್ದು ಓಕೆ, ಆದರೆ ನಿಮ್ಮ ಸಲೂನಲ್ಲಿ ನೀವು ಹೇಗೆ ಐಬ್ರೋ ಶೇಪ್ ಮಾಡಿದ್ರಿ, ಅದು ಮೌತ್ ಟು ಮೌತ್ ಮಾರ್ಕೆಟಿಂಗ್ ಆಗುತ್ತೆ. ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಅಥವಾ ನೀವು ಮಾಡಿರೋ ಐಬ್ರೋನ 10 ಜನ ಅಥವಾ 3 ಜನ 2 ಜನ ಯಾರೋ ನೋಡ್ತಾರೆ. ಎಲ್ಲಿ ಮಾಡಿಸ್ದೆ, ಚೆನ್ನಾಗಿದೆ, ಅಲ್ಲೊಂದು ಪಾರ್ಲರ್ ಓಪನ್ ಆಗಿದೆ ಅಥವಾ ಅಲ್ಲೊಂದು ಸಲೂನ್ ಓಪನ್ ಆಗಿದೆ. ನಾವ್ ಏನೇ ಮಾಡಿದ್ರೆ ಪಾರ್ಲರ್ ಅನ್ನೋದನ್ನ ತೆಗಿಯಕ್ಕಾಗಲ್ಲ. ಜನ ನಾವ್ ಎಷ್ಟೇ ಸ್ಟ್ಯಾಂಡರ್ಡ್ ಮಾಡಿದ್ರು ಅಥವಾ ಏನೇ ಮಾಡಿದ್ರು ಪಾರ್ಲರ್ ಒಂದೇ ತೊಂದರೆ ಇಲ್ಲ, ಇದು ನಮ್ ವರ್ಕ್, ಇದು ನಮಗೆ ಅನ್ನ ಕೊಡುತ್ತೆ, ಇದು ನಮ್ಮ ಅನ್ನ, ಪಾರ್ಲರ್ ಅಕ್ಸೆಪ್ಟ್ ಮಾಡೋದು ತೊಂದರೆ ಇಲ್ಲ. ಆಯ್ತಾ? ಮೌತ್ ಟು ಮೌತ್ ಕ್ಲೈಂಟ್ ಸಿಗ್ತಾರೆ, ಅದಂತೂ ಶೋರು. ಇನ್ನೊಂದು ವಾಕಿಂಗ್ ಕ್ಲೈಂಟ್ ಸಿಗ್ತಾರೆ. ಅವರಿಬ್ರು ಅಟ್ರಾಕ್ಟ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಇನ್ನು ಆನ್ಲೈನ್ ಮಾರ್ಕೆಟಿಂಗ್, ಈ ಫೀಲ್ಡ್ ಮಾರ್ಕೆಟಿಂಗ್ ಬಿಟ್ಟರೆ ಆನ್ಲೈನ್ ಮಾರ್ಕೆಟಿಂಗ್ ಮಾಡಬಹುದು. ಯಾವುದಕ್ಕೆ? ಮೇಕಪ್ಪು, ಹೇರ್ ಸ್ಟ್ರೈಟ್ನಿಂಗು, ಅಲ್ಟ್ರಾ ಫೇಶಿಯಲ್, ಅದಕ್ಕೆಲ್ಲ ಎಷ್ಟು ದೂರದಿಂದ ಬೇಕಾದ್ರೂ ಬರ್ತಾರೆ. ಆದರೆ ಐಬ್ರೋಸ್ಗೆಲ್ಲ ತುಂಬ ಲೆಸ್ ಬರೋದು. ಹಾಗಾಗಿ ನೀವು ಟಾರ್ಗೆಟ್ ಮಾಡಿರ್ಬೇಕಾಗಿರೋದು ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳು, ಮನೆಗಳು, ಅಪಾರ್ಟ್ಮೆಂಟ್ಗಳು. ಅವ್ರುಗಳೇ ನಿಮ್ಮ ಕ್ಲೈಂಟ್ಸ್ಗೂ ಕಸ್ಟಮರ್ಗೂ ಏನು ವ್ಯತ್ಯಾಸ? ಕಸ್ಟಮರ್ ಅಂದರೆ ಒಮ್ಮೆ ಬಂದು ಹೋಗೋರು, ಕ್ಲೈಂಟ್ ಅಂದರೆ ರಿಪೀಟ್ ಬರೋರು. ಈಗ ಒಬ್ಬ ಅಡ್ವೊಕೇಟ್ ಕ್ಲೈಂಟ್ ಅಂತಾನೆ ಮೆನ್ಷನ್ ಮಾಡ್ತಾರೆ, ಯಾಕೆಂದ್ರೆ ಅದು ಒಂದಿನ ಕೇಸ್ ಮುಗಿಯಲ್ಲ. ಬಿಕಾಸ್ ಈಗ ಒಂದು ದಿನಸಿ ಅಂಗಡಿಗೆ ಹೋದ್ರೆ ಕಸ್ಟಮರ್ ಇದ್ದಾರೆ, ಹೋಟೆಲ್ಗೂ ಅಷ್ಟೇ ಹಾಗೆ ಬಳಸ್ತಾರೆ. ಬಟ್ ನೀವುಗಳು ಕ್ಲೈಂಟ್ ಅಂತ ಪದನೇ ಬಳಸಬೇಕು. ಮತ್ತೆ ಒಂದು ಸಲ ಹೋದವರು ವಾಪಸ್ ಬರ್ಬೇಕು ನಿಮ್ಮ ಹತ್ರ. ಹಾಗೆ ಮಾಡೋದು ನಿಮ್ಮ ಕೆಲಸ. ಮತ್ತೆ ಕ್ಲೀನ್, ನಾವು ಕ್ಲೀನ್ ಇರಬೇಕು, ನಮ್ಮ ಉಗುರುಗಳು ಕ್ಲೀನ್ ಆಗಿರ್ಬೇಕು, ಮೇನ್ ಉಗುರು ಕಟ್ ಮಾಡಬೇಕು. ಮತ್ತೆ ಹೇರು ಸಾಧ್ಯ ಆದಷ್ಟು ಫ್ರೀ ಬಿಡ್ದೇ ಇದ್ರೆ ಒಳ್ಳೇದು. ನಮ್ಮ ಹೇರಲ್ಲಿ ಉದ್ರೋದು. ಮತ್ತೆ ನಾವು ಕ್ಲೈಂಟ್ ಹತ್ರ ಪಕ್ಕ ನಿಂತು ಉಸಿರಾಡೋದು, ಪಕ್ಕ ನಿಂತು ಕೆಮ್ಮೋದು, ಅವ್ಯಾವ ಮಾಡಬಾರ್ದು. ಸಾಧ್ಯ ಆದಷ್ಟು ಅವ್ರನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಫೇಶಿಯಲ್ ಮಾಡುವಾಗಲೂ, ಮಸಾಜ್ ಮಾಡುವಾಗಲೂ, ಐಬ್ರೋ ಮಾಡುವಾಗ ಸಾಧ್ಯ ಆದಷ್ಟು. ಇನ್ನು ನಮ್ಮ ಕ್ಲಾತು ಕಲೆ ಆಗ್ಬಾರ್ದು ಅಂದರೆ ಏಪ್ರನ್ಗಳನ್ನ ಯೂಸ್ ಮಾಡಬೇಕು. ಓಕೆ, ಅದು ಬಿಟ್ಟರೆ ಈಗ ಇವತ್ತು ನಾವು ಅದ ನಂತರ ನೀವು ಸಲೂನ್ ಮಾಡೋದಕ್ಕೂ ಮುಂಚೆ, ನೀವು ಸಲೂನ್ ಓಕೆ ಮಾಡೋದಕ್ಕೂ ಮುಂಚೆ ಜಾಗನ ಸುತ್ತಮುತ್ತ ಎಷ್ಟು ಪಾರ್ಲರ್ಗಳಿದೆ, ಸಲೂನ್ ಇದೆ, ಅಥವಾ ಅವ್ರದ್ದು ಏನು ಪ್ರೈಸಿಂಗ್ ಇದೆ ನೀವು ತಿಳ್ಕೊಳ್ಳೇಬೇಕು, ಮಸ್ಟ್. ಆ ನಂತರ ಪ್ರೈಸಿಂಗು ಅದರ ಕ್ವಾಲಿಟಿ ಮೇಲೆ, ಅಲ್ಲಿ AC ಇದೆಯಾ, ಎಷ್ಟು ಸ್ಪೇಸಿಯಸ್ ಆಗಿದೆ, ಅದು ಆ ಸ್ಪೇಸ್ ಮೇಲೆ ಸಹ ನಾವು ಡಿಪೆಂಡ್ ಮಾಡ್ತೀವಿ. ನಾನು ಮಾಡೋ ಒಂದು ಹೇರ್ ಕಟ್ ಒಂದು 450 ಕೊಡ್ಬೋದು, 700 ಕೊಡ್ಬೋದು. ಅದನ್ನ ಬೇರೆ ಕಡೆ 1000 ಮಾಡ್ತಾರೆ, 1500 ಮಾಡ್ತಾರೆ, 2000 ಮಾಡ್ತಾರೆ. ಅದನ್ನೇ ನಿಮಗೆ 250ಗೂ ಮಾಡೋರಿದ್ದಾರೆ ಅದೇ ಲೇಯರ್ ಕಟ್ನ. ಸೊ ವ್ಯತ್ಯಾಸ ಏನು? ಸರ್ವಿಸು ನೀವು ಕೊಡ್ತೀರಾ, ನೀವು ಹೇರ್ ವಾಶ್ ಮಾಡ್ತೀರಿ, ನೀವು ಕಟ್ ಮಾಡ್ತೀರಿ, ನೀವು ಸೆಟ್ ಮಾಡ್ತೀರಿ. ಆ ಸ್ಪೇಸ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಬೇಜಾರಾಗಬೇಡಿ. ಯಾವುದೇ ಸ್ಪೇಸ್ ಆಗಲಿ ನಿಮ್ದೊಂದು ಕ್ವಾಲಿಟಿ ನೀವು ಇಟ್ಕೊಳ್ಳಿ, ಮಾಡಿ, ವರ್ಕೌಟ್ ಆಗುತ್ತೆ, ಚೆನ್ನಾಗಾಗುತ್ತೆ, ಮಾಡಿ. ಯಾಕೆಂದರೆ ಇಲ್ಲಿ ನಿಮ್ಮನ್ನು ನಂಬಿ ಅಷ್ಟೇ ನೀವು ಸ್ಟಾರ್ಟ್ ಮಾಡಿರ್ತೀರಿ. ಒಂದು 3 ರಿಂದ 5 ಲಕ್ಷ ಹಾಕಿರ್ತೀರಿ ಅಂತ ಅಂದ್ಕೊಳ್ಳೋಣ. ಅದು ಒಂದು ಸಾಲ ಆಗಿರುತ್ತೆ ಅಥವಾ ಇನ್ನೊಂದೇನಾಗಿರುತ್ತೆ. ಮಿನಿಮಮ್ 3 ತಿಂಗಳಾದ್ರೂ ಬಾಡಿಗೆ ಇದನ್ನು ಅದೇ 3 ಲಕ್ಷದಲ್ಲಿ ಎತ್ತಿಟ್ಕೊಂಡಿರ್ಬೇಕು. ಆಯ್ತಾ? ಜಾಸ್ತಿ ಫಸ್ಟ್ ಒಂದ್ಸಲ ನೀವು ಬಿಸ್ನೆಸ್ ಮಾಡೋವಾಗ, ಮೊದಲನೇ ಸಲೂನ್ ಮಾಡೋವಾಗ ಕಮ್ಮಿ ಇನ್ವೆಸ್ಟ್ ಮಾಡಬೇಕು. ಅಂದರೆ ಮೀಡಿಯಂ ರಿಸ್ಕ್, ಲೋ ರಿಸ್ಕ್ ಅಲ್ಲ, ಮೀಡಿಯಂ ರಿಸ್ಕ್ ತಗೋಬೇಕು. ನಿಮ್ಮದು ಎಕ್ಸ್ಪರ್ಟ್ ಆದಮೇಲೆ ಇನ್ನೊಂದು ಬ್ರಾಂಚ್ ಮಾಡಲಿಕ್ಕೆ ಅಂತ ಮೈಂಡಿಗೆ ಬರುತ್ತಲ್ಲ, ಅವತ್ತು ಹಾಕಿ ದುಡ್ಡನ್ನ. ಆಯಿತಾ? ಹಾಗಾಗಿ ಪ್ಲ್ಯಾನ್ಡ್ ಆಗಿ ಹುಷಾರಾಗಿ ಮಾಡಿ. ಮಿಕ್ಕಿದೆಲ್ಲ ನಾನು ಸಜೆಸ್ಟ್ ಮಾಡ್ತೀನಿ. ಈಗೇನು ಮಾಡ್ತೀನಿ ಅಂದರೆ, ಈಗ ಸ್ವಾಮಿ ಕಾರ್ಯ ಸ್ವಕಾರ್ಯ 2 ಆಗುತ್ತೆ. ಏನಂದರೆ ನನ್ನ ಸಲೂನ್ದು ಮಾರ್ಕೆಟಿಂಗ್ ಆಗುತ್ತೆ, ಮತ್ತು ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇವತ್ತು ನಾವು ಸಲೂನ್ಗೆ ಹೋಗಲ್ಲ, ಬೇರೆ ಸಲೂನ್ಗೆ, ಬಟ್ ಬೇರೆ ಸಲೂನ್ಗೂ ಕರ್ಕೊಂಡು ಹೋಗ್ತೀನಿ. ನನಗೂ ಅವ್ರಿಗೆ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ, ಬಟ್ ಹೋಗಬೇಕು. ನಾವು ಹೇಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಅವ್ರ ರಿಯಾಕ್ಷನ್ ಇರುತ್ತೆ. ಅಥವಾ ಅವ್ರು ಕನ್ವಿನ್ಸ್ ಆಗಲೇ ಇಲ್ಲ, ಬೇಡ ಬಂದ್ಬಿಡೋಣ. ಹೊರಗಡೆ ಚಪ್ಪಲಿ ಜಾಸ್ತಿ ಇದ್ದರೆ ಒಳಗಡೆ ಹೋಗಬಾರ್ದು. ಯಾಕೆ ನಾವು ಯಾರನ್ನೂ ಡಿಸ್ಟರ್ಬ್ ಮಾಡಬಾರ್ದು. ಖಾಲಿ ಇದ್ರಷ್ಟೇ ಹೋಗಬೇಕು. ಮತ್ತು ನೀವು ಹೊರಗಡೆ ಚಪ್ಪಲಿ ಬಿಡಬೇಕು ಅಂತ ವ್ಯವಸ್ಥೆ ಮಾಡಿರ್ತಾರೆ, ಯಾರೋ ಹಾಕೊಂಡು ಬಂದುಬಿಟ್ರು, ಏನೋ ಆಗಲ್ಲ, ಕ್ಲೀನ್ ಮಾಡ್ಕೊಳ್ಳೋಣ. ಯಾಕೆಂತಂದರೆ
ಹೊರಗಡೆ ನಮ್ಮ ಸರೌಂಡಿಂಗ್ ಬಿಟ್ಟು ಹೊರಗಡೆದೇನಿದೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಬೋದು. ಯಾವಾಗ ನಮ್ಮ ಸ್ವಾಭಿಮಾನಕ್ಕೆ ನಮ್ಮ ಗೌರವಕ್ಕೆ ಧಕ್ಕೆ ಹಾಕೋ ಥರ ಮಾತಾಡ್ತಿದ್ದಾರೆ, ತುಂಬ ಕೇವಲವಾಗಿ ಬಿಹೇವ್ ಮಾಡ್ತಿದ್ದಾರೆ ಅನ್ಸುತ್ತೆ, ನಮಗೆ ಅವ್ರು ಬೇಡ, ಫಿಕ್ಸ್ ಆಗಿಬಿಡಿ. ಆ ಥರ ತಗೊಳ್ಳೋ ದುಡ್ಡು ಬೇಡ. ನಮಗೆ ಇಲ್ಲಿಗೆ ನೋವು ಮಾಡಿಕೊಂಡು ನಾವು ಮನೇಲಿ ಹೋಗಿ ಕಣ್ಣೀರು ಹಾಕೊಂಡು ಆ ದುಡ್ಡು ಬೇಡ. ಯಾಕಂದ್ರೆ ಈ ಫೀಲ್ಡಲ್ಲಿ ನಿಮ್ಮ ಸ್ಮೈಲು ಬೇರೆ ಯೂನಿಸೆಕ್ಸ್ ಸಲೂನು ಅಥವಾ ಬೇರೆ ಬಿಗ್ ಸಲೂನ್ ಯಾರೋ ಬಿಸ್ನೆಸ್ ಮಾಡೋ ಸಲೂನ್ ನೀವು ಹೋದವಾಗ ಅಲ್ಲಿ ಅವ್ರು ಸ್ಮೈಲ್ ಮಾಡಲೇಬೇಕು ಅಂತ ಇಲ್ಲ. ಇದು ವಾಪಸ್ ಬರ್ದನೇ ಆಗಲಿ ಅವ್ರಿಗೆ ಬಿಸ್ನೆಸ್ ಆಗುತ್ತೆ, ಸಂಬಳ ಬರುತ್ತೆ. ಆದರೆ ಇಲ್ಲಿಂದ ಆಚೆ ಹೋಗಿ ನಮಗೆ ವಾಪಸ್ ಬರಬೇಕು ಅಂದರೆ ನಾವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಕಮ್ಯುನಿಕೇಷನ್ ನಿಮ್ಮ ಬಾಯಲ್ಲಿ ಮಾಡ್ಬೋದು, ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು, ಅಥವಾ ನೀವು ಕೊಡೋ ಪ್ರೈಸಿಂಗಲ್ಲೂ ಮಾಡ್ಬೋದು, ನೀವು ಕೊಡೋ ಆಫರಲ್ಲೂ ಮಾಡ್ಬೋದು, ನಿಮ್ಮ ಸರ್ವಿಸ್ ಕ್ವಾಲಿಟಿನಲ್ಲೂ ಮಾಡ್ಬೋದು. ಅವರ ಆ ಎಲ್ಲದರಿಂದನೂ ಅವ್ರು ರಿಪೀಟ್ ಬರ್ತಾರೆ. ಹಾಗಾಗಿ ನಂಬಿಕೆ ಇಟ್ಟು ಮಾಡಿ. ಇವತ್ತು ಯಾರಿಗೆ ಇಬ್ಬರಿಗೂ ಹೇಳ್ತಾ ಇದ್ದೀನಿ ಅಂದರೆ ಇಬ್ಬರು ಆಲ್ರೆಡಿ ರೆಡಿ ಇದ್ದೀರಿ. ನನ್ನ ಕಡೆಯಿಂದ ಯಾವ ಕಂಪ್ಲೇಂಟ್ಸು ಇಲ್ಲ. ಚಿಕ್ಕ ಪುಟ್ಟದ್ದು ನೀವು ಫೋನ್ ಕಾಲಲ್ಲಿ, ವಿಡಿಯೋಗಳಲ್ಲಿ ಅಥವಾ ಬಂದು ಒಂದೊಂದು ಸಹ ಕಲ್ತ್ಕೋಬಹುದು, ತೊಂದರೆ ಇಲ್ಲ. ಇರೋದೇನು ಹೇರ್ ಕಟ್ ಇವಾಗ ಬರುತ್ತೆ, ನಿಮಗೆ ಅದು ಮೈಂಡಲ್ಲಿದೆ, ಕೈ ಬರೋಕ್ಕೆ ಟೈಮ್ ಹಿಡಿಯುತ್ತೆ, ಬ್ರೈನಲ್ಲಿದೆ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಮತ್ತು ಹೇರ್ ಸೆಟ್ಟಿಂಗ್ ಒಂದು ಕಲಿಬೇಕು, ಯಾಕೆಂದರೆ ದುಡ್ಡು ಅದರಲ್ಲೇ ಇರೋದು. ಅದರಲ್ಲಿ ಫೇಶಿಯಲಲ್ಲಿ ಅದರಲ್ಲಿ. ಬಟ್ ಅವ್ರು ಬರಬೇಕು ಅಂದರೆ ಅವ್ರಿಗೆ ಐಬ್ರೂನು ಬೇಕಲ್ಲ, ಹಾಗಾಗಿ ನೀವು ಐಬ್ರೂ ಕಲಿಬೇಕು.